ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಮಲೆನಾಡಿನಲ್ಲಿ ಹೆಚ್ಚಿದ ಕಾಡು ಪ್ರಾಣಿಗಳ ಉಪಟಳ, ಹಿಂಡು ಹಿಂಡಾಗಿ ಕಾಣಿಸಿಕೊಂಡ ಕಾಡು ಕೋಣಗಳು, ಆತಂಕದಲ್ಲಿ ದಿನದೂಡುತ್ತಿರುವ ಗ್ರಾಮಸ್ಥರು. ಮಣ್ಣಿನ ಮಗನಿಗೆ 94ರ ಸಂಭ್ರಮ. ಹಾಸನದಲ್ಲಿ ಎಚ್ಡಿ ದೇವೇಗೌಡರ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ದೇವೇಗೌಡರ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ಅಭಿಮಾನ ಮೆರೆದ ಜೆಡಿಎಸ್ ಕಾರ್ಯಕರ್ತರು. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಬೃಹತ್ ಸಮಾವೇಶ. 1.52 ಲಕ್ಷ ಜನರಿಗೆ ಸಿಗಲಿದೆ ಹಕ್ಕುಪತ್ರ ಭಾಗ್ಯ. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿಗಳ ಉಪಟಳ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಕಳಸಾ ತಾಲೂಕಿನ ಪ್ರಸಿದ್ಧ ಕ್ಷೇತ್ರ ಹೊರನಾಡು ಸಮೀಪದ ಯಳಕುಂಬ್ರಿಯಲ್ಲಿ ಕಾಡು ಕೋಣಗಳ ಬೃಹತ್ ಹಿಂಡು ಪ್ರತ್ಯಕ್ಷವಾಗಿ ಗ್ರಾಮಸ್ಥರನ್ನ ಕಂಗಾಲುಗೊಳಿಸಿದೆ. ಸ್ಥಳೀಯ ಗುಡ್ಡ ಹಾಗೂ ರಸ್ತೆಗಳ ಸುತ್ತಮುತ್ತಲ ಒಂದಲ್ಲ ಎರಡಲ್ಲ ಬರೋಬ್ಬರಿ 20ಕ್ಕೂ ಹೆಚ್ಚು ಕಾಡುಕೋಣಗಳು ಹಿಂಡು ಹಿಂಡಾಗಿ ಓಡಾಡ್ತಿವೆ. ಕಾಡುಕೋಣಗಳ ಈ ಮುಕ್ತ ಸಂಚಾರದ ದೃಶ್ಯವನ್ನ ಸ್ಥಳೀಯ ನಿವಾಸಿಗಳು ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಹೊರನಾಡು ಮತ್ತು ಯಳಕುಂಬ್ರಿ ಸುತ್ತಮುತ್ತಲಿನ ಕಾಫಿ, ಅಡಿಕೆ ತೋಟಗಳು ಹಾಗೂ ಕೃಷಿ ಭೂಮಿಗೆ ನುಗ್ಗುತ್ತಿರುವ ಈ ಕಾಡುಕೋಣಗಳ ಹಿಂಡು ವ್ಯಾಪಕವಾಗಿ ಬೆಳೆಹಾನಿ ಮಾಡ್ತಾ ಇದ್ದು, ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಾಡುಕೋಣಗಳ ದಾಳಿಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಬೆಳೆಹಾನಿ ಮಾತ್ರವಲ್ಲದೆ ತೋಟಗಳಲ್ಲಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರು ಹಾಗೂ ರೈತರು ಹೋಗಲು ಹೆದರ್ತಾ ಇದ್ದಾರೆ. ಪ್ರಸಿದ್ಧ ಯಾತ್ರಾ ಸ್ಥಳ ಹೊರನಾಡು ಸಮೀಪದಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕಾಡು ಪ್ರಾಣಿಗಳು ಓಡಾಡುತ್ತಿದ್ದರೂ ಅರಣ್ಯ ಇಲಾಖೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ನ ವರಿಷ್ಠ ಎಚ್ಡಿ ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಜೆಡಿಎಸ್ನ ಶಾಸಕರು, ಮುಖಂಡರು ಹಾಗೂ ಕಾರ್ಯಕರ್ತರು ಹಾಸನ ಜಿಲ್ಲೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯ ಕಂಡ ಅಪರೂಪದ ನಾಯಕ ಎಚ್ ಡಿ ದೇವೇಗೌಡ ಅವರು ಅವರ 94ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ. ಅವರು ಯಾವುದೇ ಬೆಂಬಲವಿಲ್ಲದೆ ಈ ಮಟ್ಟಕ್ಕೆ ಬೆಳೆದು ತಮ್ಮ ಪಕ್ಷಕ್ಕೆ ಇನ್ನೂ ಶ್ರಮ ಪಡುತ್ತಿದ್ದಾರೆ ಎಂದರೆ ಅದು ನಮಗೆ ಹೆಮ್ಮೆಯ ವಿಚಾರ ಹಾಗೂ ಅವರು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಿ ಎಂದು ತಿಳಿಸಿದರು. ನಗರದ ಎನ್ಆರ್ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಲಾಯಿತು ಹಾಗೂ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ರಾಜ್ಯ ಕಂಡ ಅಪರೂಪದ ನಾಯಕರಾದಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರ 94ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅತ್ಯಂತ ಸಂತಸದ ವಿಚಾರ ಆಗಿದೆ. ಮಾನ್ಯ ದೇವೇಗೌಡರವರು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು ಇಡೀ ರಾಷ್ಟ್ರವನ್ನು ಗಮನ ಸೆಳೆದಿದೆ, ಸಾಮಾನ್ಯ ಜನರ ಗಮನವನ್ನು ಸೆಳೆದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಈ ಇಳುವಯಸ್ಸಿನಲ್ಲೂ ಕೂಡ ಅವರು ತೋರುತ್ತಿರ್ತಕ್ಕ. ನಾಳೆ ತುಮಕೂರು ಜಿಲ್ಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 3 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆ ಸರ್ಕಾರದ ವತಿಯಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಸಿದ್ಧತೆಗಳು ಪೂರ್ಣಗೊಂಡಿವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸಿದ್ದು, ಚುನಾವಣಾ ಸಮಯದಲ್ಲಿ ರಾಜ್ಯದ ಜನತೆಗೆ ನಾವು ನೀಡಿದ ಹಲವಾರು ಪ್ರಮುಖ ಭರವಸೆಗಳನ್ನು ಈಡೇರಿಸಿದ್ದೇವೆ. ಈಗ 3 ವರ್ಷಗಳ ಅವಧಿಯಲ್ಲಿ ಸರ್ಕಾರ ಮಾಡಿರುವ ಜನಪರ ಸಾಧನೆಗಳನ್ನು ಜನರಿಗೆ ತಲುಪಿಸುವುದು ಮತ್ತು ಈ ಬಗ್ಗೆ ಜಾಗೃತಿ ಮೂಡಿಸುವುದೇ ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರಲ್ಲದೆ, ಕಂದಾಯ ಇಲಾಖೆ ಅಡಿಯಲ್ಲಿ ಬರುವ ಬರೋಬ್ಬರಿ 1,52,000 ಫಲಾನುಭವಿಗಳಿಗೆ ಈ ವೇದಿಕೆಯಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು. ಇದು ಬಡ ಹಾಗೂ ಅರ್ಹ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಸಿಗುತ್ತಿರುವ ದೊಡ್ಡ ಕೊಡುಗೆಯಾಗಿದೆ ಎಂದಿದ್ದಾರೆ. ತುಮಕೂರಿನಲ್ಲಿ ನಾಳೆ ಸಮಾವೇಶವನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ 2 ಭಾಗ ಇರ್ತಕ್ಕಂಥದ್ದು. ಒಂದು, ಕಂದಾಯ ಇಲಾಖೆಯಲ್ಲಿ ಸುಮಾರು 1,52,000 ಜನರಿಗೆ, ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಕಂದಾಯ ಗ್ರಾಮಗಳನ್ನಾಗಿ ಮಾಡಿರ್ತಕ್ಕಂಥದ್ದು, ಈ ಪೌತಿ ಖಾತೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಇದೆಲ್ಲವನ್ನು ಸೇರಿ ಒಟ್ಟು 1,52,000 ಜನರಿಗೆ ನಾವು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಇದು ಒಂದು ಭಾಗ. ಎರಡನೇದು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ನಾವು ಜನತೆಗೆ, ರಾಜ್ಯದ ಜನತೆಗೆ ನಮ್ಮ ಪ್ರಣಾಳಿಕೆಯ ಮೂಲಕ ಅನೇಕ ಭರವಸೆಗಳನ್ನು ಕೊಟ್ಟಿದ್ವಿ. ಅದೆಲ್ಲವನ್ನು ಈಡೇರಿಸ್ತೀವಿ 5 ವರ್ಷದಲ್ಲಿ ಅಂತ ಕೂಡ ನಾವು ಹೇಳ್ಕೊಂಡಿದ್ದೇವೆ.
ಈ 3 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಅನ್ನೋದನ್ನು ಕೂಡ ನಾವು ತಿಳಿಸ್ಬೇಕಾಗ್ತದೆ. ರಾಜ್ಯದ ಜನತೆ ಅವರಿಗೆ ಅದನ್ನು ತಿಳ್ಕೊಳ್ತಕ್ಕಂಥ ಹಕ್ಕಿದೆ ಅವರಿಗೆ. ಹಾಗಾಗಿ ಅದನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ತವರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಗೋ ಸಾಗಣೆ, ಗೋವುಗಳ ವಧೆಯನ್ನ ಮಾಡಲಾಗ್ತಾ ಇದೆ. ಕೂಡಲೇ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ದಳದಿಂದ ಮನವಿಯನ್ನ ಸಲ್ಲಿಸಲಾಯಿತು. ನಗರದಲ್ಲಿಂದು ವಿಶ್ವ ಹಿಂದೂ ಪರಿಷತ್ ಗೋರಕ್ಷಕ ದಳದ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಕಾರ್ಯಕರ್ತರು, ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೆಯುತ್ತಿರುವ ಗೋಹತ್ಯವನ್ನು ಹಾಗೂ ಖಾಸಗಿ ಕಾರಣಗಳನ್ನು ಬಂದ್ ಮಾಡಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ನೇನು ಬಕ್ರೀದ್ ಹಬ್ಬ ಹತ್ತಿರ ಬರ್ತಾ ಇದ್ದು, ಆ ಕಾರಣ ಹಾಗೂ ಗೋರಕ್ಷಣೆಯ ಕುರಿತು ಕ್ರಮ ವಹಿಸಬೇಕು. ಇಲ್ಲವಾದಲ್ಲಿ ನಾವೇ ಖುದ್ದು ಕಾರ್ಯಾಚರಣೆ ಮಾಡುವ ಸಂಗತಿಯಾಗುತ್ತದೆ ಎಂದು ಎಚ್ಚರಿಸಲಾಯಿತು. ಈ ದಿನ ನಾವು ನಮ್ಮ ಆಸ್ಥಾನದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ಅಂತ ಬಂದಿದ್ದೀವಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗೋರಕ್ಷಾ ವಿಭಾಗದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ವಿಚಾರ ಏನಂತ ಹೇಳಿದ್ರೆ, ಬಕ್ರೀದ್ ಹಬ್ಬ ಹತ್ರ ಬರ್ತಾ ಇದೆ. ಬಕ್ರೀದ್ ಹಬ್ಬ ಅಂತಲೇ ಅಲ್ಲ, ವರ್ಷಪೂರ್ತಿ ಯಾವಾಗಲೂ ಪ್ರತಿ ಸಮಯದಲ್ಲೂ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಬೇಕು ಅಂತಲೇ ಯಥೇಚ್ಛವಾಗಿ ಕಾನೂನು ಕ್ರಮ ಇದ್ರೂ ಗೋವುಗಳ ಕಳ್ಳಸಾಗಾಣಿಕೆ, ಗೋವುಗಳನ್ನು ಕಡಿಯುವಂಥದ್ದು, ಈ ಗೋಹತ್ಯೆ ನಿಷೇಧ ಕಾನೂನಿದ್ರೂ ಸಹ ಗೋವುಗಳ ವಧೆ ಮಾಡುವಂಥದ್ದು ನಡೀತಾ ಇದೆ. ಯಥೇಚ್ಛವಾಗಿ ಹಾಸನದಲ್ಲಿ ತುಂಬ ಅಂದರೆ ನಾನು ಕೆಲವೊಂದು ವಾರ್ಡ್ಗಳನ್ನು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮನವಿ ಪತ್ರದಲ್ಲಿ ಯಥೇಚ್ಛವಾಗಿ ಎಗ್ಗಿಲ್ಲದೆ ಅಕ್ರಮ ಕಸಾಯಿಖಾನೆಗಳು ತಲೆ ಎತ್ತಿದ್ದಾವೆ. ಅದನ್ನೆಲ್ಲ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅವರಿಗೆ ತಿಳಿಸಿದ್ದೀವಿ. ದಯಮಾಡಿ ಅವರು ಪೊಲೀಸ್ ಇಲಾಖೆಗೆ ಹಾಗೂ ಇನ್ನುಳಿದ ಬೇರೆ ಇಲಾಖೆಗಳಿಗೆ ಮಾರ್ಗದರ್ಶನವನ್ನು ಸೂಚನೆಯನ್ನು ನೀಡಿಬಿಟ್ಟು ದಯಮಾಡಿ ಆ ಕಸಾಯಿಖಾನೆಗಳನ್ನು ಬಂದ್ ಮಾಡಿಸಬೇಕು. ಮತ್ತು ದಯಮಾಡಿ ಪೊಲೀಸ್ ಇಲಾಖೆ ಈ ವಿಚಾರವಾಗಿ ಅಕ್ರಮವಾಗಿ ಏನು ಕಳ್ಳಸಾಗಾಣಿಕೆ ಆಗ್ತಿದೆ ಗೋವುಗಳದ್ದು ಮತ್ತು ಕಸಾಯಿಖಾನೆಗಳಿಗೆ ಏನು ಕದ್ದು ಹೊಡಿತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕು. ಇಲ್ಲಾಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜನರ ಹಲವು ದಶಕಗಳ ಕನಸು ಕೊನೆಗೂ ಕೂಡ ನನಸಾಗಿದ್ದು, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಡಾಬ್ಲೂಲ್ನಲ್ಲಿ ಅತ್ಯಾಧುನಿಕವಾಗಿ ನಿರ್ಮಿಸಿರುವ ನೂತನ ಮೃಗಾಲಯವನ್ನ ನಾಳೆ ಲೋಕಾರ್ಪಣೆ ಮಾಡಲಾಗುವುದು ಅಂತ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 23 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಈ ಮೃಗಾಲಯವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ 23 ಪ್ರತ್ಯೇಕ ಸುಂದರ ಕೋಣೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಮೃಗಾಲಯದಲ್ಲಿ ಸಿಂಹ, ಹುಲಿ, ಕರಡಿ, ಜೀಬ್ರಾ, ಜುಕ್ಕೆ, ಜಿಂಕೆ, ಚಿನ್ನದ ಬಣ್ಣದ ನರಿ, ಲಂಗೂರ್, ಆಮೆ, ಮೊಸಳೆ ಸೇರಿದಂತೆ ವಿವಿಧ ಪ್ರಭೇದದ ಅಪರೂಪದ ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಾರ್ವಜನಿಕರು ವೀಕ್ಷಿಸಬಹುದಾಗಿದೆ. ಸ್ಥಳೀಯ ಶಾಸಕ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿಶೇಷ ಆಸಕ್ತಿಯಿಂದ ಈ ಯೋಜನೆ ಸಾಕಾರಗೊಂಡಿದ್ದು, ಒಟ್ಟಾರೆಯಾಗಿ ಸುಮಾರು 34 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಹೈಟೆಕ್ ಮೃಗಾಲಯವನ್ನು ಸಿದ್ಧಪಡಿಸಲಾಗಿದೆ. ಪ್ರಕೃತಿ ಮತ್ತು ವನ್ಯ ಜೀವಿಗಳ ಬಗ್ಗೆ ಮಕ್ಕಳಲ್ಲಿ ಪ್ರೀತಿ ಮೂಡುವ ಉದ್ದೇಶದಿಂದ ಶಾಲಾ ಮಕ್ಕಳಿಗೆ ವಿಶೇಷ ರಿಯಾಯಿತಿ ನೀಡಲಾಗಿದೆ. ಟಿಕೆಟ್ಗಳನ್ನು ಮೃಗಾಲಯದ ಕೌಂಟರ್ನಲ್ಲಿ ಪಡೆಯಬಹುದು. ಮೃಗಾಲಯಕ್ಕೆ ಬರುವ ಪ್ರವಾಸಿಗರ ವಾಹನ ನಿಲುಗಡೆಗಾಗಿ 50 ಕಾರು ಹಾಗೂ 20 ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅರಣ್ಯ ಪ್ರದೇಶ ಕಡಿಮೆ ಇರುವ ಕಲಬುರಗಿ ಭಾಗದ ಜನರಿಗೆ ಪ್ರಾಣಿಗಳನ್ನು ಒಂದೇ ಸೂರಿನಡಿ ನೋಡಲು ಇದು ಅತ್ಯುತ್ತಮ ಅವಕಾಶವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಗಟ್ಟಿಯವರ ಅಧ್ಯಕ್ಷತೆಯಲ್ಲಿ 2 ದಿವಸದ ಈ ಒಂದು ಗೇರು ಮೇಳ ಆಯೋಜನೆ ಮಾಡಲಾಗಿದೆ. ಭಾಳ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಕರಾವಳಿ ಭಾಗದಲ್ಲಿ ವಾಣಿಜ್ಯ ಬೆಳೆ ಅಂತ ಹೇಳಿದರೆ ಗೇರು ಉತ್ಪಾದನೆ, ಗೇರು ಬೆಳೆ. ಇತ್ತೀಚಿನ ದಿನಗಳಲ್ಲಿ ಗೇರು, ಗೋಡಂಬಿ ಉತ್ಪಾದನೆ ದಿನೇ ದಿನೇ ಕುಸಿತಾ ಇದೆ. ನಮ್ಮ ದೇಶದಲ್ಲಿ ಭಾಳಷ್ಟು ಬೇಡಿಕೆ ಇದೆ. ಬೇಡಿಕೆಗೆ ಅನುಗುಣವಾಗಿ ಇವತ್ತು ಗೇರು ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಕಾರಣಗಳಿದ್ದಾವೆ. ಹೀಗಾಗಿ ಗೇರು ಉತ್ಪಾದನೆಗೆ ಪ್ರೋತ್ಸಾಹ ಕೊಡಬೇಕು. ಏನಿಗೆ ವಿದೇಶದಿಂದ ಆಮದು ಮಾಡಿಕೊಂಡು ವಿದೇಶಿ ವಿನಿಮಯನೂ ಇವತ್ತು ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಇದಕ್ಕೆ ಈ ನಮ್ಮ ನಿಗಮದ ವತಿಯಿಂದ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಗೇರು ಮೇಳದ ಮುಖಾಂತರ ಗೇರು ಬೆಳೆಗಾರರಿಗೆ ಆಧುನಿಕ ಪದ್ಧತಿಯಲ್ಲಿ ಗೇರು ಯಾವ ರೀತಿಯಲ್ಲಿ ಬೆಳಿಬೇಕು, ಈ ಗೇರು ಬೆಳೆದರಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಡೆಗಟ್ಟಲು ಮತ್ತೆ ವಿಪತ್ತು ನಿರ್ವಹಣೆಗಾಗಿ ಸದಾ ಸನ್ನದ್ಧನಾಗಿರಬೇಕು ಅಂತ ಮುಖ್ಯ ಆಯುಕ್ತರಾದ ಮಹೇಶ್ವರ್ ರಾವ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ನಗರದ ಎಲ್ಲಾ ಪಾಲಿಕೆಗಳಲ್ಲಿ ಮಳೆಗಾಲದ ಸನ್ನದ್ಧತಾ ಪರೇಡ್ ನಡೆಸಲಾಗ್ತಾ ಇದೆ.
ಅದರಂತೆ ಇಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಜಯನಗರದ ಶಾಲಿನಿ ಮೈದಾನ ಹಾಗೂ ಬನ್ನೇರುಘಟ್ಟ ರಸ್ತೆಯ ಪರೇಡ್ ಸ್ಥಳಗಳಿಗೆ ಮುಖ್ಯ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಪ್ರಾರಂಭವಾಗುವುದಕ್ಕೂ ಮುಂಚಿತವಾಗಿಯೇ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಖಾತರಿಪಡಿಸಿಕೊಳ್ಳಬೇಕು. ವಿಪತ್ತು ನಿರ್ವಹಣೆಗೆ ನಿಯೋಜಿತವಾದ ಎಲ್ಲಾ ತಂಡಗಳು ಪರಸ್ಪರ ಸಮನ್ವಯದಿಂದ ಕೆಲಸ ಮಾಡಬೇಕು. ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ, ದಕ್ಷಿಣ ನಗರ ಪಾಲಿಕೆ ಆಯುಕ್ತರಾದ ಕೆಎನ್ ರಮೇಶ್, ಅಪರ ಆಯುಕ್ತರಾದ ನವೀನ್ ಕುಮಾರ್, ರಾಜು, ಮುಖ್ಯ ಅಭಿಯಂತರರಾದ ರವಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಹಾರದ ಸಸಾರಾಮ್ ರೈಲ್ವೆ ನಿಲ್ದಾಣದಲ್ಲಿ ಪಾಟ್ನಾಗೆ ತೆರಳಲು ಸಿದ್ಧವಾಗ್ತಾ ಇದ್ದ ಪ್ಯಾಸೆಂಜರ್ ರೈಲೊಂದರಲ್ಲಿ ಇಂದು ಬೆಳಿಗ್ಗೆ ಹಠಾತ್ ಬೆಂಕಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಅಂಡ್ ಅದೃಷ್ಟವಶಾತ್ ರೈಲು ನಿಲ್ದಾಣ ಬಿಡುವ ಮುನ್ನವೇ ಈ ಅವಘಡ ಸಂಭವಿಸಿದ್ರಿಂದ ಯಾವುದೇ ಸಾವು ನೋವುಗಳು ಸಂಭವಿಸದೆ ನೂರಾರು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಸಾರಾಮ್ ಪಾಟ್ನಾ ಫಾಸ್ಟ್ ಪ್ಯಾಸೆಂಜರ್ ರೈಲು ಇಂದು ಬೆಳಗ್ಗೆ 6 ಗಂಟೆಗೆ ನಿಲ್ದಾಣದಿಂದ ಹೊರಡಬೇಕಿತ್ತು. ಆದರೆ ರೈಲು ಹೊರಡಲು ಇನ್ನು ಕೆಲವೇ ನಿಮಿಷಗಳು ಬಾಕಿ ಇವೆ ಎನ್ನುವಾಗ ಹಠಾತ್ ಆಗಿ ಬೋಗಿಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡುತ್ತಿದ್ದಂತೆಯೇ ರೈಲು ಬೋಗಿಯಿಂದ ದಟ್ಟವಾದ ಕಪ್ಪು ಹೊಗೆ ಹೊರಬರಲಾರಂಭಿಸಿದ್ದು ಇಡೀ ನಿಲ್ದಾಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ರೈಲ್ವೆ ಸಿಬ್ಬಂದಿ ಮತ್ತು ಸ್ಥಳೀಯರು ತಕ್ಷಣವೇ ಕಾರ್ಯಪ್ರವೃತ್ತರಾದರು. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಮತ್ತು ರೈಲ್ವೆ ಸುರಕ್ಷತಾ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಿಸಿದರು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದಾಗ ಮಾತ್ರ ಸಮಾಜವನ್ನ ಬದಲಾವಣೆ ಮಾಡಲು ಸಾಧ್ಯ ಅಂತ ಯಲೆರಾಂಪುರ ಕುಂಚಿಟಿಗ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಚಿಕ್ಕಹಳ್ಳಿ ಗ್ರಾಮದಲ್ಲಿ ಕುಂಚುಟಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ದೊಡ್ಡ ಗುರಿ ಇದ್ದಾಗ ಏನನ್ನಾದರೂ ಸಾಧಿಸಬಹುದು. ಉನ್ನತ ಶಿಕ್ಷಣ ಕಲಿಯುವ ಮಕ್ಕಳಿಗೆ ಸಮಾಜ, ಶ್ರೀಮಠ, ಶಾಸಕರು ಹಾಗೂ ಮುಖಂಡರು ಸದಾ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಶಿಕ್ಷಣದ ಶಕ್ತಿಯನ್ನು ಅರಿತು ಉನ್ನತ ಅಧಿಕಾರಿಗಳಾಗಬೇಕು ಎಂದು ಸ್ವಾಮೀಜಿ ಕರೆ ನೀಡಿದರು. ಧ್ವನಿಯುಕ್ತಂತ ಕೆಲಸವನ್ನ ಈ ಭಾಗದ ಶಾಸಕರು ಕೂಡ ಮಾಡ್ತಾರೆ. ಯಾವತ್ತೂ ಕೂಡ ಈ ಸಮಾಜದ ಪರವಾಗಿ ಇರ್ತಾರೆ ಅನ್ನುವಂಥದ್ದನ್ನ ಇವತ್ತು ನಮ್ಮ ಮಕ್ಕಳಿಗೆ ಇಲ್ಲಿ ಒಕ್ಕಲಿಗ ಅಂತಾನು ಬರ್ಸ್ಕೊಳ್ಳೋಕಾಗೋದಿಲ್ಲ, ಕುಂಚಿಟಿಗ ಅಂತಾನು ಬರ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಕುಂಚಿಟಿಗ ಒಕ್ಕಲಿಗ ಅಂತಾನು ಬರ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇವತ್ತೇನೋ ನಮ್ಗೆ OBC ಕೊಟ್ಟಿದ್ದೆ ಆದ್ರೆ ಬರುವಂತ ದಿನಗಳಲ್ಲಿ IAS, IPS, MBBS ಎಲ್ಲವನ್ನು ಕೂಡ ನಿರರ್ಗಳವಾಗಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕುಂಚಿಟಿಗ ಅಂತ ನಮ್ಗೆ ದಾಖಲೆಗಳಿದ್ರೆ ನಾವು ರೈಲ್ವೆ ಇಲಾಖೆಗೆ ಅರ್ಜಿ ಹಾಕ್ಲಿಕ್ಕೆ ಆಗೋದಿಲ್ಲ, ಪೋಸ್ಟ್ ಆಫೀಸಲ್ಲಿ ಅರ್ಜಿ ಹಾಕ್ಲಿಕ್ಕೆ ಆಗೋದಿಲ್ಲ. ಹಿಂದೆ 37-40 ವರ್ಷಗಳ ಹಿಂದೆ ಏನು ಒಕ್ಕಲಿಗರ ಬರುವಂತ ಪಟ್ಟಿನಲ್ಲಿದ್ದಂತ OBC ಇದ್ದಂತ ಈ ಕುಂಚಿಟಿಗ ಸಮಾಜವನ್ನು ಯಾರು ತೆಗೆದುಹಾಕಿದ್ರು ಅಂತ ಗೊತ್ತಿಲ್ಲ. ಈಗ ಒಂದು 30 ವರ್ಷದಿಂದ ತುಂಬಾ ಶೋಷಣೆಗೊಳಗಾದಂತ ಈ ಸಮಾಜ ಜಾಗೃತರಾಗಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ SR ಶ್ರೀನಿವಾಸ್ ಅವರು, ವಿದ್ಯಾವಂತರಿಂದಲೇ ಸಮಾಜಕ್ಕೆ ಕಂಟಕವಾಗುತ್ತಿರುವುದು ಇಂದಿನ ದೊಡ್ಡ ದುರಂತ. ಹೆತ್ತವರು ಕಷ್ಟಪಟ್ಟು ಓದಿಸಿ ವಿದೇಶಕ್ಕೆ ಕಳುಹಿಸಿದರೆ ಕೊನೆಯ ದಿನಗಳಲ್ಲಿ ಅವರನ್ನ ಬೀದಿಗೆ ಬಿಡಲಾಗುತ್ತಿದೆ. ಇಂತಹ ಘಟನೆಗಳಿಂದ ನೊಂದು ಪೋಷಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಅಥವಾ ಅನಾಥಾಶ್ರಮ ಸೇರ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಸುವುದಲ್ಲ, ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಯಬೇಕು ಎಂದರು. ಅವರನ್ನ ಹತ್ತಿನಿತಾ ಇಲ್ಲವ್ರೆ, ಆಯ್ತು ಬಿಡು ಬಿಡು, ಪಕ್ಕದಾಗೆ ತಮ್ಮನ ಮನೆ, ಅವ್ರ ವ್ಯಾಜ್ಯ ಅಣ್ಣ ತಮ್ಮ ಚೆನ್ನಾಗೇ ಅವ್ರೆ. ನೀವು ತಮ್ಮನ ಮನೆ ಹೋಗಿ ಹಣ ಎಲೆಕ್ಷನ್ ಕುಡಿ ಓಟ್ ಹಾಕುಂದ್ರೆ ನಮ್ಮ ಅಣ್ಣೇನು ಹೇಳ್ದ ಅಂತ ನಿಮ್ಮ ಅಣ್ಣ ಒಪ್ಕೊಂಡವ್ರು ಹಾಕ್ತಾರೆ, ಆ ಮೆಂಡ್ರು ಬಿಟ್ಟು ಹಾಕ್ಸ್ಕೊ ಹೋಗು. ಇದು ನಮ್ಮ ಒಗ್ಗಟ್ಟು. ಅವ್ರು ಕಿತ್ತಾಡಿದ್ರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿಟ್ಟಿವಿ ಒಳಗಡೆ ಇಟ್ಕೊಂಡಿರ್ತೀವಿ. ಈ ನನ್ನ ಮಗಂಗೆ ಏನ್ ಮಾಡದ, ಇವನ್ ಹೆಂಗ್ ತೆಗಿಯನ, ನಾನ್ ನೋಡ್ತಾ ಇರ್ತಂತ ಬರ್ತಾರೆ ಎಲ್ಲ ಬರೋರು, ಎಲ್ಲಾರು ಅವ್ರೆಲ್ಲ ಜಟ್ಲೇ ಬರ್ತಾರೆ. ಅಣ್ಣ ಈ ಮಗನ ಹುಷಾರಣ್ಣ, ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ ಅಂತಿದ್ದಾರೆ. ನಾನು ಯಾವನ್ ಏನ್ ಹೇಳಿದ್ರು ಈ ಕಡೆ ಕೇಳ್ತೀರಿ, ಈ ಕಡೆ ಬಿಡ್ತೀರಿ. ಏನಾದ್ರೂ ಇತ್ತಾಳೆ ಕಿವಿ ಆಗ್ಬಿಟ್ಟಿದ್ರೆ ಬಹುಶಃ ಏನೇನಾಗೋಗ್ಬಿಡೋದು ಇಲ್ಲಿ ಗೊತ್ತಿಲ್ಲ. ಅದನ್ನ ಮಾಡಬಾರ್ದು. ಯಾರು ಸಮಾಜಕ್ಕೆ ಒಳ್ಳೇದು ಮಾಡಬೇಕು. ನಮ್ಮ ಕೈಯಲ್ಲಿ ಆದ್ರೆ ಈ ಸಮಾಜಕ್ಕೆ ಒಳ್ಳೇದು ಮಾಡೋಣ. ಯಾವುದೇ ರೀತಿ ಕೆಟ್ಟದ್ ಬಯಸ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಯಾರಿಗೂ ಮಾಡಬಾರ್ದು. ಸೂರ್ಯಚಂದ್ರ ಇರ್ತೀವ. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಆಲಪ್ಪ ಮಾತನಾಡಿ, ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡಲು ನಾವು ಬದ್ಧರಾಗಿದ್ದೇವೆ. ಕ್ಷೇಮಾಭಿವೃದ್ಧಿ ಸಂಘವು ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯ ಹಾಗೂ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಆರ್ಥಿಕವಾಗಿ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಬೇಕು ಎಂದು ಸಲಹೆ ನೀಡಿದರು. ಸಂಪರ್ಕ ಮಾಡ್ರಿ, ನಿಮ್ಗೆ ಯಾವುದೇ ತರದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲತೆಗಳು ಬೇಕು ಅಂದ್ರೆ ನಾವು ನಿಮ್ಮ ಕೈ ಹಿಡಿತೀವಿ. ಶಾಸಕರಿದ್ದಾರೆ, ಗಟ್ಟಿಯಾಗಿದ್ದಾರೆ, ಎಲ್ಲಾ ತರದ್ದು ಸಹಕಾರ ಕೊಡ್ತಾರೆ. ಪೂಜ್ಯ ಸ್ವಾಮೀಜಿಗಳಿದ್ದಾರೆ, ಸಂಘ ಗಟ್ಟಿಯಾಗಿದೆ. ಹಾಗೇನೆ ಸಂಘಕ್ಕೆ ನಾನೊಂದು ಕೋರಿಕೆ, ಪ್ರತಿ ವರ್ಷ ನೀವು ಈ ಪ್ರತಿಭಾ ಪುರಸ್ಕಾರ ಜೊತೆಗೆ ಯಾರಾದ್ರೂ ಫೀಸ್ ಕೊಡೋದಕ್ಕೆ
ಶಕ್ತಿ ಇಲ್ಲ ಅಂದ್ರೆ ಅವ್ರನ್ನ ನೀವು ಕೈ ಹಿಡಿಬೇಕು. ಇದಕ್ಕೊಂದು ದತ್ತಿ ನಿಧಿ, ಈಗ ತುಮಕೂರಲ್ಲಿ ನಾವು 25 ಲಕ್ಷ ರೂಪಾಯಿ FD ಇಟ್ಟಿದ್ವಿ, ಈಗ ಅದು 50 ಲಕ್ಷ ಆಯ್ತು. ಮಧುಗಿರಿಯಲ್ಲಿ ಇಟ್ಟಿದ್ದೀವಿ, ಶಿರಾ ಸಂಘದ ಅಧ್ಯಕ್ಷರು ಇಲ್ಲೇ ಬಂದಿದ್ದಾರೆ. ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರಲ್ಲಿ 1 ಕೋಟಿ ರೂಪಾಯಿ ಇದೆ ಬನ್ಮಯ್ಯ ಸಂಸ್ಥೆಯಲ್ಲಿ. ಬೆಂಗಳೂರು ಶೇಷಾದ್ರಿಪುರಂ ಕಾಲೇಜಲ್ಲಿ 1 ಕೋಟಿ ರೂಪಾಯಿ ಇಟ್ಕೊಂಡಿದ್ದೀವಿ. ಹೊಸನಗರ ಹಾಸ್ಟೆಲಲ್ಲಿ 50 ಲಕ್ಷ ಬರೀ FDಗಳನ್ನ ಹೇಳ್ತಾ ಇರೋದು. ಕಾರ್ಯಕ್ರಮದಲ್ಲಿ ತಾಲೂಕು ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೈಜಯ ಜಯಣ್ಣ, ಶಿರಾ ಕುಂಚಿ ಶ್ರೀಪತಿನ ಸಹಕಾರ ಬ್ಯಾಂಕ್ನ ಜಿಆರ್ ರಂಗನಾಥ್, ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ DB ರವಿಚಂದ್ರನಾಥ್, ಅಕ್ಷರದಾಸೋಹ ಶಿಕ್ಷಣಾಧಿಕಾರಿ ಸುಧಾಕರ್ NS ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲೆನಾಡಿನಲ್ಲಿ ಹೆಚ್ಚಿದ ಕಾಡು ಪ್ರಾಣಿಗಳ ಉಪ್ಪಟಳ, ಹಿಂಡು ಹಿಂಡಾಗಿ ಕಾಣಿಸಿಕೊಂಡ ಕಾಡು ಕೋಣಗಳು ಆತಂಕದಲ್ಲಿ ದಿನದೂಡುತ್ತಿರುವ ಗ್ರಾಮಸ್ಥರು. ಮಣ್ಣಿನ ಮಗನಿಗೆ 94ರ ಸಂಭ್ರಮ. ಹಾಸನದಲ್ಲಿ HD ದೇವೇಗೌಡರ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ದೇವೇಗೌಡರ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ಅಭಿಮಾನ ಮೆರೆದ JDS ಕಾರ್ಯಕರ್ತರು. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಬೃಹತ್ ಸಮಾವೇಶ. 1.52 ಲಕ್ಷ ಜನರಿಗೆ ಸಿಗಲಿದೆ ಹಕ್ಕುಪತ್ರ ಭಾಗ್ಯ. ಸಚಿವ ಡಾಕ್ಟರ್ G ಪರಮೇಶ್ವರ್ ಹೇಳಿಕೆ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸತ್ಯದ ಕಡೆ ನಮ್ಮ ನಡೆ.